ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ಕೇವಲ ಕಾಲ್ಪನಿಕ ಮಾತ್ರ. ಯಾರು ಮನಸ್ಸಿಗೆ ಹಚ್ಕೋಬೇಡಿ, ಹಚ್ಕೊಂಡ್ರೆ ನಿಮ್ಮ ಮನಸ್ಸು ಹಾಳಾಗೋಗುತ್ತೆ ಅಂತೆ. ಸೊ ಯಾರು ಅದಕ್ಕೆ ಹಚ್ಕೋಬೇಡಿ. ಸೊ ಹೇಗಿದ್ದೀರಾ ಫ್ರೆಂಡ್ಸ್? ನಾನಿವತ್ತು ಮತ್ತೆ ಹೆಂಗ್ ದೇವ್ರು ಮಾಡಕ್ ಹೋಗ್ತಿರೋದು ಅದೇ ಸೋ ಕಾಲ್ಡ್ ಬಿಗ್ ಬಾಸ್ ಒಡೆ ಕಂಟೆಸ್ಟೆಂಟ್ಗಳ ಬಿಗ್ ಬಾಸ್ ಮನೆ ಒಳಗಿನ ಸದಾರಾಮೆ ಆಟಗಳ ಮೇಲೆ. ಸದಾರಾಮೆ ಮತ್ಯಾಕ್ತರ ಬನ್ನಿ, ಸದಾರಾಮೆ ಆಟಗಳಾಡೋ ಒಡೆಗಳಿಗೂ ರಘುವೀರ್ ದೇಸಾಯಿಯ ತುಪ್ಪ ಹಾಕೊಂಡು ಶೆವಿಯಾಗಿ ಹೆಂಗ್ ದೇವ್ರು ಮಾಡೋಣ ಬನ್ನಿ. ತುಪ್ಪ ಎಷ್ಟು ಶೆವಿ ಆಗಿದೆ. ಕ್ಯಾಮರಾಮನ್ ಜಲ್ದಿ ಫೋಕಸ್ ಕರೋ. ಎಲ್ಲ ಸಿನಿಮಾಗಳಲ್ಲೂ ಒಬ್ಬ ನಿರ್ತಾನಂತಲ್ಲ, ನಿನ್ನ ನೋಡ್ತಾ ಇದ್ರೆ ನನಗೆ ಹಂಗೆ ಅನ್ಸುತ್ತೆ. ಹೀರೋನಾ ಅಲ್ಲ, ಯಾಕೆ ಎಡಗಂಡು ಹಿಂಗೆ ಅದರ್ತೈತೆ? ರಾತ್ರಿ ಕರೇ ಬೆಕ್ ಬೇರೆ ಬಂದಿದ್ ಕನ್ಸಲ್ಲಿ. ಪಿಟ್ಕೆ ರಂಗ ಏನ್ ಕಾದಾಯ್ತೋ, ಏನ್ ವಕ್ರತೈತೋ. ಬುಲೆಟ್ ಅಣ್ಣ ಡ್ಯಾನ್ಸ್ ಮಾಡ್ತಾ ಇರೋದ್ ನೋಡಿದ್ರೆ ಮೈಕಲ್ ಜಾಕ್ಸನ್ ಆತ್ಮ ಸ್ಮಶಾನದಿಂದ ಎದ್ದು ಬಂದು ಥೂ ನಿನ್ ಜನ್ಮಕ್ಕೆ ಅಂತ ಹೇಳುತ್ತೆ. ನಿನ್ ಜನ್ಮಕ್ಕೆ ಹೋಗೋ. ನಾಚಿಕೆ ಆಗೋದಿಲ್ವೇ ಹೇಸ್ಗೆ ಬದುಕೋದಕ್ಕೆ? ಬರೀ ಇಂಥದೆಯ. ಗುಡ್ ಮಾರ್ನಿಂಗ್ ಬಿಗ್ ಬಾಸ್. ಅಣ್ಣನ್ ಮುಖ ನೋಡಿದ್ರೆ ಮಕ ತೊಳ್ದಿ 3 ತಿಂಗಳಾಗ್ತದೆ. ತಿಕ್ಕ ಯಾವ್ದು ಮಕ ಯಾವ್ದು ಅಂತ ಗೊತ್ತಿಲ್ಲ. ಅಣ್ಣ ಈ ಫೇಸು ಆ ಸ್ಕಿಲ್ ಇಟ್ಕೊಂಡು ಕನ್ನಡ ಇಂಡಸ್ಟ್ರಿಲಿ ಸೂಪರ್ ಸ್ಟಾರ್ ಆಗೋಕೊಂಡವನೆ. 10 ಮಾಸ್ ಡೈಲಾಗ್ ಬಿಟ್ರೆ ಇಡೀ ಕರ್ನಾಟಕನೇ ನಮ್ದು ಕೊಂಡ್ಕೊಬಹುದು. 100% ಅದ್ ಮಾಡೇ ಮಾಡ್ತೀನಿ. ಗುಡ್ ಮಾರ್ನಿಂಗ್ ಬಿಗ್ ಬಾಸ್. ಬಕೆಟ್ ಅಣ್ಣ ನೈಟ್ 1 ಕ್ವಾರ್ಟರ್ ಓಟಿ 100 ರೂಪಾಯಿ ಕಬಾಬ್ ತಿಂದು ಎದ್ದಂಗ ಅವನೇ. 1 ಕ್ವಾರ್ಟರ್ ಓಟಿ 1 ಪ್ಯಾಕ್ ಸ್ಮಾಲ್ 100 ರೂಪಾಯಿ ಕಬಾಬು ಅಷ್ಟೇ. ಬಕೆಟ್ ಅಣ್ಣನ್ ಬಿಟ್ರೆ ನೆಕ್ಸ್ಟ್ ಡ್ರೋನ್ ಅಣ್ಣ. ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಡ್ರೋನ್ ಪ್ರತಾಪಣ್ಣ ಹೆಂಗಪ್ಪ ಅಂತ ಅಂದ್ರೆ ಊರು ಉರ್ದು ಬಿದ್ರು ತಾನ್ ಮಾತ್ರ ಯಾವಾಗ್ಲೂ ಸ್ಮೈಲ್ ಮಾಡ್ಕೊಂಡೇ ಇರ್ತಾನೆ. ಯಾವಲ್ಲೂ ಅಂದೇ ಮುತಿ ಮೈಲ್ ತುಲೆ ಮತ. ಇವಾಗ ಪ್ರತಾಪಣ್ಣನಿಗೆ ಯಾವ ರೇಂಜ್ಗೆ ಫ್ಯಾನ್ಸ್ ಆಗ್ತಾವ್ರೆ ಅಂದ್ರೆ ಅಣ್ಣ ಬಿಗ್ ಬಾಸ್ ವಿನ್ ಆಗೋದ್ರಲ್ಲಿ ಡೌಟೇ ಬೇಡ. ಆ ರೇಂಜ್ಗೆ ನಮ್ ಜನ ಸಪೋರ್ಟ್ ಮಾಡ್ತಾವ್ರೆ. ಇದೊಳ್ಳೆ ಸರು ಹೋಯ್ತಲ್ಲ. ಜೀವಮಾನ ಪೂರ್ತಿ ಎಲ್ರಿಗೂ ನೀನು ಅವ್ರು ಚಂದಾಗಿರ್ಲಿ ಇವ್ರು ಚಂದಾಗಿರ್ಲಿ ಅಂತ ಹಾರೈಸ್ತಾ ಇದ್ರೆ ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗೆ ಹಾರೈಸೋರು ಯಾರು? ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀನ್ ಚೆನ್ನಾಗಿ ಬದುಕ್ತೀಯ. ಧೈರ್ಯ ಇಲ್ಲದೆ ಮಾತಾಡಲ್ಲ ಅಂದ್ರೆ ನಾನು ಏನು ಮಾಡಕ್ಕಾಗಲ್ಲ ಅಣ್ಣ. ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಗಾದೆ ಕೇಳಿದ್ದೀರಾ? ಈ ಗಾದೆ ಪ್ರತಾಪ್ ಮತ್ತೆ ಪ್ರದೀಪ್ ಅವ್ರಿಗೆ 100% ಸೂಟಬಲ್ ಆಗತ್ತೆ. ಅಲ್ಲಪ್ಪ ಬಕೆಟ್ ರಕ್ಷಕ, ಇದು ಇನ್ಸ್ಟಾಗ್ರಾಮ್ ಅಲ್ಲ. 4 ಜನ ಫೇಕ್ ಫ್ಯಾನ್ ಪೇಜ್ ಮಾಡಿ ಗಾಂಚಲ್ಲಿ ತೋರ್ಸಕ್ ಬಂದ್ರೆ ಊರವರ ತೂತ್ನೆಲ್ಲ ಮುಚ್ಚಕ್ ಹೋಗ್ತಾನೆ. ಇವನ್ ತೂತ್ ಊರ್ ಬಾಗಿಲಾಗ್ಬಿಟ್ಟಿದೆ. ಅದನ್ನ ನೋಡ್ಕೋತಾ ಇಲ್ಲ ಲೋಫರ್ ನನ್ ಮಗ. ಐ ಥಿಂಕ್ ನಿನ್ಗೆ ಇವಾಗ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಪ್ರತಾಪ್ ಇವಾಗ ಮೊದ್ಲಿನ ಪ್ರತಾಪ್ ಅಲ್ಲ. ಅಣ್ಣ ಪುಂಗರಾಜನಿಂದ ಲೆಜೆಂಡ್ ಆಗವನೆ. ಸ್ವಲ್ಪ ಹುಷಾರು. ನೀನೇ ಬಿಗ್ ಬಾಸ್ ಅಲ್ಲಿ ಎಲ್ರಿಗಿಂತ ಚೈಲ್ಡ್ ಅಂದ್ರೆ. ಅಲ್ಲ, ಪ್ರತಾಪ್ ಅಣ್ಣನ್ನ ಮುಟ್ಟಿದ್ರೆ ನಂಬಿ ಅಂತ ಹೇಳಲ್ಲ ನಾನು. ಇಫ್ ಯು ವಾಂಟ್ ಚಾಲೆಂಜ್ ಮೀ, ಚಾಲೆಂಜ್ ಮಾಡಿ. ನಿಮ್ಗೆ ಎಷ್ಟು ಜನ ಇದ್ದೀರೋ ಅಷ್ಟು ಜನಕ್ಕೆ ಹೇಳ್ತಾ ಇದ್ದೀನಿ. ಅಲ್ಲ ಅಣ್ಣ, ನಿಮ್ಮನ್ನ ನಂಬಿ ಕಲಿಯುಗದಲ್ಲಿ ಯಾರಾದ್ರೂ ಬದುಕೋಕಾಗತ್ತಾ? ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಇಫ್ ಯು ವಾಂಟ್ ಚಾಲೆಂಜ್ ಮೀ, ಚಾಲೆಂಜ್ ಮಾಡಿ. ನಿಮ್ಗೆ ಎಷ್ಟು ಜನ ಇದ್ದೀರೋ ಅಷ್ಟು ಜನಕ್ಕೆ ಹೇಳ್ತಾ ಇದ್ದೀನಿ. ಯಾವ ವಿಷಯಕ್ಕೆ ಚಾಲೆಂಜ್ ಮಾಡಬೇಕು ಅಣ್ಣ? ಕಾಗೆ ಹಾರಿಸೋಕ ಅಥವಾ ಡ್ರೋನ್ ಹಾರಿಸೋಕ?
ಪರವಾಗಿಲ್ಲ, ಯಾಕೆ ಸುಮ್ಮನೆ ಹಚ್ಚು ಹಚ್ಚು. ಅಲ್ಲ, ನೋವಾಗಿದ್ದು ಇವನಿಗೆ, ಆದರೆ ಉರಿತಾ ಇರೋದು ಇವರಿಗೆ. ಆಹಾ, ಎಂತ ವಿಸ್ಮಯ. ಮೊದಲು ಚಂದನ್ ಶೆಟ್ಟಿ ಮತ್ತೆ ನಂದಿನಿ ಇಲಿಯಾಸ್ ನಿವೇದಿತಾ ಗೌಡ ಅವ್ರ ಲವ್ ಸ್ಟೋರಿ, ಅದಾದ ಮೇಲೆ ಅರವಿಂದ್ ಮತ್ತೆ ದಿವ್ಯಾ ಅವ್ರ ಹುಡುಗ, ಇದಾದ ಮೇಲೆ ರಾಕೇಶ್ ಮತ್ತೆ ಅಮ್ಮು ಗೌಡ, ಇವಾಗ ಇವರು ಸಂಗೀತ ಮತ್ತೆ ಕಾರ್ತಿಕ್. ಏನ್ ಗುರು ಇದು? ನನಗೆ ಒಂದು ಅರ್ಥ ಆಗ್ತಿಲ್ಲ. ಇದು ರಿಯಾಲಿಟಿ ಶೋನೋ ಇಲ್ಲ ಜೋಡಿ ಸೆಟ್ ಮಾಡೋ ಶೋನೋ ಅಂತ. ಯಾವ ಇವೆಲ್ಲಲೇ ಬಿಗ್ ಬಾಸ್ ಬರ್ತಾ ಬರ್ತಾ ಮ್ಯಾಟ್ರ್ ಮನಿ ಆಗ್ತಾ ಇದೆಯಪ್ಪ. ಆದ್ರೂ ಇಲ್ಲಿ ಜೋಡಿಗಳು ಹೆಂಗಪ್ಪ ಅಂತ ಅಂದ್ರೆ, ಎಲ್ಲಾರು ಸೇರಿ ಇಂಡಿಯಾದಾಗ ಒಂದು ಫಾರಿನ್ ತಯಾರು ಮಾಡಕತ್ತಾರಲಿ ಹುಡುಗ ಹುಡುಗಿಯರು. ಇವ್ರೇನು ಸರಳ ಸಾವು ಸಾಯುದಿಲ್ಲ. ಬರ್ನ್ ಆಗುತ್ತೆ. ಕಾಫಿ ಬೇಕಾ? ನಿಂಗೇನ್ ಬುದ್ಧಿಗಿದೆ ಆಯ್ತಾ? ಹೆಸರು ಹೇಳೋದು. ಕಾಫಿ ಕುಡಿದೆ, ಟೀ ಕುಡಿದೆ, ತಲೆ ತಿಂತಾ ಇದೆಯಾ? ಮದ್ದೂರಲ್ಲಿ ಕುಡಿದೆ, ಚನ್ನಪಳ್ಳಿ ಕುಡಿದೆ, ರಾಮನಗರ ಕುಡಿದೆ, ಅದೇ ಟಾನಿಗ ಕುಡಿದ್ರೆ ಶಕ್ತಿ ಬರಕ್ಕೆ. ಹೇಳ್ಬಾರ್ದೇನೋ ಅಂತೆಗಿಂತ ಎಲ್ಲ. 6 ಎತ್ತೊಳಗೆ 3 ಎತ್ತೊಳು ಹೇಳ್ಕೊಟ್ರಂತೆ, ಹಂಗಾಯ್ತು ಕತೆ. ಒಬ್ಳು 6 ಮಗು ಎತ್ತಿದ್ಲಂತೆ, 7ನೇ ಮಗು ಡೆಲಿವರಿ ಆಗ್ತಿತ್ತಂತೆ. 3 ಮಗು ಎತ್ತೋಳು ಹಂಗಲ್ಲ ಕಣೆ ಪುಷ್ ಮಾಡೋದು. ನಾನಿನ್ನೇನೋ ಅನ್ಕೊಂಡಿದ್ದೆ, ನೀನು ಅವಾಗ ಚೆನ್ನಾಗಿ ವರ್ಕೌಟ್ ಮಾಡ್ಕೊಂತೀಯಾ? ಅಲ್ಲ, ಅಣ್ಣ ಬಿಗ್ ಬಾಸ್ ಅಲ್ಲಿ ಬಂದಾಗ ಇಲಿ ತರ ಬಂದಿದ್ದ ಅಣ್ಣ, ಇಲ್ಲಿ ತನಕ ಓಪನ್ ಅಪ್ಪೇ ಆಗ್ತಿರ್ಲಿಲ್ಲ. ತುಕಾಲಿ ಅವರೇ, ತಾವ್ ಹೇಳ್ತಾ ಇದ್ರಿ ಓಪನ್ ಅಪ್ ಮಾಡ್ಸೋದು ಅಂದ್ರೆ ಹೀಗೆ ಸರ್. ಯಾವಾಗ 2 ಹುಡುಗಿರು ಅಣ್ಣನ ಈ ಕಡೆ ಆ ಕಡೆ ಕುಂತ್ರೋ ಅಣ್ಣನ್ ಲಕ್ಕೇ ಚೇಂಜ್ ಆಗೋಯ್ತು. ಸ್ಟೆಪ್ಪು ಚೆನ್ನಾಗಿ ಹಾಕ್ಬೇಕು ಸರ್. ಒಬ್ಬೊಬ್ಬ ಸದಸ್ಯರ ಹೆಸರನ್ನು ತನಗೆ ಮೀಸಲಾದ ಬೋರ್ಡ್ನಲ್ಲಿ ಬರೆದು ಏಕಕಾಲಕ್ಕೆ ತೋರಿಸಬೇಕು. ಏನ್ ಗುರು ಇದು? ಕನ್ನಡದ ಅತ್ಯಂತ ದೊಡ್ಡ ರಿಯಾಲಿಟಿ ಶೋ ಆಗಿ ನೀವೇ ಕನ್ನಡ ಬಳಸಲ್ಲ ಅಂದ್ರೆ ಹೆಂಗೆ? ಏನೇ ಆಗ್ಲಿ ಕಾಂಪಿಟೇಷನ್ ತರ ತಗೊಳ್ಳಿ. ಪರ್ಸನಲ್ ವಿಷಯಗಳನ್ನ ಇಟ್ಕೊಂಡು ಒಬ್ಬರನ್ನೇ ಟಾರ್ಗೆಟ್ ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಿಮಗೆ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತೆ ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಮಾಡ್ಕೊಳ್ಳಿ. ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಇದ್ದೀನಿ, ಹೋಗಿ ಫಾಲೋ ಮಾಡಿಲ್ಲ ಅಂತಂದರೆ ಹೋಗಿ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಎಲ್ಲೋ ಶಿಷ್ಯ, ಚೆನ್ನಾಗಿರೋ ಒಟ್ರಾಕೋ ಹಾಕು. 3, 2, 1 ಚಾಪ್.